ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಾನು ಇವತ್ತು ಬಂದಿರೋದು ಯಾಣ. ಸೊ ನಿಮಗೆಲ್ಲ ಯಾಣ ತೋರಿಸ್ತೀನಿ. ಸೊ ಹೇಗಿದೆ, ಸೊ ಇದು ತುಂಬ ಹಿಸ್ಟಾರಿಕ್ ಕತೆ ಹೊಂದಿರುವ ನಮ್ಮ ಕರ್ನಾಟಕದಲ್ಲಿರೋದು ಯಾಣ. ಸೊ ನೀವು ಈ ಯಾಣಕ್ಕೆ ಬರಬೇಕು ಅಂತಂದರೆ ಎರಡು ಜಾಗದಿಂದ ಬರ್ಬೋದು. ಒಂದು ಸಿರ್ಸಿಯಿಂದ ಆ್ಯಂಡ್ ಇನ್ನೊಂದು ಕುಮಟಾಯಿಂದ. ಸೊ ಎರಡೂ ಜಾಗದಿಂದ ನಾವು ಯಾಣ ಪೀಕಿಗೆ ಹೋಗ್ಬೋದು. ಕುಮಟಾಯಿಂದ ಹೋಗ್ಬೇಕಂದ್ರೆ ನೀವು ಗೋಕರ್ಣ ಥ್ರೂ ಆ ರೂಟಲ್ಲಿ ನೀವು ಪೀಕ್ನ ಹತ್ಬೋದು. ಸೊ ಇದು ನಾವು ಬಂದಿರೋದು ಸಿರ್ಸಿ ರೂಟಿಂದ. ಸೊ ಸಿರ್ಸಿ ರೂಟಿಂದ ಬಂದರೆ ನಿಮಗೆ ಟೋಟಲ್ 500 ಮೀಟರ್ಸ್ ಆಗುತ್ತೆ ನೀವು ಪೀಕ್ ಹೋಗಬೇಕು ಅಂತಂದರೆ. ಸೊ ನಾವು ಇವಾಗ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ, ಬನ್ನಿ ಹೋಗೋಣ, ನಿಮಗೆಲ್ಲ ತೋರಿಸ್ತೀನಿ. ಸೊ ಏನೆಲ್ಲ ಹಿಸ್ಟಾರಿಕ್ ಕತೆ ಹೊಂದಿದೆ. ಸೊ ಇಲ್ಲಿ ವಿಷ್ಣು, ಭಸ್ಮಾಸುರ, ಮೋಹಿನಿ ಈ ಎಲ್ಲ ಅವತಾರಗಳು ಇಲ್ಲಿ ಯಾಕೆ ಬಂತು, ಸೊ ಈ ಯಾಣಕ್ಕೆ ಹೇಗೆ ಹುಟ್ಟುವಂತು ಪ್ರತಿಯೊಂದು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ, ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಯಾಣ ಒಳಗಡೆ ಹೋಗ್ಬೇಕು ಅಂದರೆ ಇದಕ್ಕೆ ಟೈಮಿಂಗ್ಸ್ ಇದೆ. ಸೊ ಬೆಳಗ್ಗೆ 8:30ರಿಂದ ಸಂಜೆ 5 ಗಂಟೆವರೆಗೆ ಮಾತ್ರ ಒಳಗಡೆ ಬಿಡ್ತಾರೆ. ಸೊ 5 ಗಂಟೆ ಆದಮೇಲೆ ಯಾರನ್ನೂ ಒಳಗಡೆ ನೋಡೋದಕ್ಕೆ ಬಿಡೋದಿಲ್ಲ. ಸೊ ಅಲ್ಲಿಂದ ವಾಪಸ್ ನಿಮಗೆ ಕೆಳಗಡೆ ಬರೋಕ್ಕೆ 6 ಗಂಟೆ ಗಂಟು ಟೈಮ್ ಇರುತ್ತೆ. ಸೊ 6 ಗಂಟೆ ಆದಮೇಲೆ ಸೊ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ಸೊ ಎಕ್ಸಿಟ್ ಎಂಟ್ರಿ ಎರಡು ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಗೇಟಿಂದ ಎಂಟ್ರಿ ಬಿಡ್ತಾರೆ ನಮಗೆ. ಸೊ ಎಂಟ್ರಿ ಬಿಟ್ಟ ತಕ್ಷಣ ಆ್ಯಂಡ್ ಇನ್ನೊಂದು, ಸೊ ನೀವು ಇಲ್ಲಿ ಏನು ಅಬ್ಸರ್ವ್ ಮಾಡಿದೆ ಅಂತಂದರೆ ಪ್ರತಿಯೊಂದು ಇಲ್ಲಿ ಪ್ಲಾಸ್ಟಿಕ್ ಲೈಕ್ ಎಲ್ಲ ಡಸ್ಟ್ಬಿನ್ ಎಲ್ಲ ಇಟ್ಟಿದ್ದಾರೆ. ಸೊ ಯಾರು ಪ್ಲಾಸ್ಟಿಕ್ನ ತಂದರೆ ಆ ಡಸ್ಟ್ಬಿನ್ನಲ್ಲೇ ಹಾಕಿ. ಸೊ ಹೊರಗಡೆ ಎಲ್ಲ ಹಾಕ್ಬೇಡಿ, ಯಾಕಂದರೆ ಇಲ್ಲಿ ಎಷ್ಟೊಂದು ಕೋತಿಗಳಿದ್ದಾವೆ. ಆ ಕೋತಿಗಳು ಆ ಪ್ಲಾಸ್ಟಿಕ್ನ ತಿಂದರೆ ಪಾಪ ಅವ್ರಿಗೂ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನಾದ್ರು ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ಇಲ್ಲಿ ಡಸ್ಟ್ಬಿನ್ ಇರುತ್ತೆ, ಆ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಆ ಡಸ್ಟ್ಬಿನ್ಗೆ ಯೂಸ್ ಮಾಡಿ. ಸೊ ನಾನು ಆಗಲೇ ಹೇಳಿದ್ನಲ್ವ, ಸೊ ನೀವು ಪ್ಲಾಸ್ಟಿಕ್ ಏನಾದರೂ ಕೆಳಗಡೆ ಹಾಕೋದು ಅವ್ರು ಏನೋ ನೋಡಿದ್ರೆ ಸೊ ನಮಗೆ 100 ರೂಪೀಸ್ ಫೈನ್ ಹಾಕ್ತಾರೆ. ಸೊ ಬನ್ನಿ, ಇದೆ ಏನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಸೊ ರೂಟ್ ಮಾತ್ರ ಚೆನ್ನಾಗಿದೆ. ಸೊ ನೋಡೋದಕ್ಕೆ ಕಂಪ್ಲೀಟ್ ರಿಚುವಲ್ ಫೀಲ್ ಆಗುತ್ತೆ. ಕಂಪ್ಲೀಟ್ ಇಲ್ಲಿ ಏನೂ ಶಬ್ದ ಇರೋಲ್ಲ, ಒಳ್ಳೆ ಗಿಡ ಮರಗಳು ಇರೋದ್ರಿಂದ ಕಂಪ್ಲೀಟ್ ಪೀಸ್ಫುಲ್ಲಾಗಿರ್ಬೋದು, ಪೀಸ್ಫುಲ್ಲಾಗಿ ಹೋಗ್ಬೋದು. ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ತೋರಿಸಿ ನಿಮಗೆ ಮೇಲೆ ಹೋಗ್ಬಿಟ್ಟು. ಒಂದು 500 ಮೀಟರ್ಸ್ ನಡ್ಕೊಂಡು ಬಂದು ಆದಮೇಲೆ ನಿಮಗೆ ಯಾಣ ಕೇವ್ಸ್ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ಕಂಪ್ಲೀಟ್ ಯಾಣ ಕೇವ್ಸ್. ಸೊ ಇದರ ಹಿಸ್ಟ್ರಿ ಏನಿದೆ, ಸೊ ಇಲ್ಲಿ ಹೇಗೆ ಬಂತು ಇದು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ ಮುಂದೆ ಹೋಗ್ತಾ ಏನಿರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಬೋರ್ಡ್ ಸಿಗುತ್ತೆ. ಸೊ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಈ ಬೋರ್ಡ್ ಏನು ಅಂತಂದರೆ, ಸೊ ಯಾಣಕ್ಕೆ ಬರೋದಕ್ಕೆ 2 ರಸ್ತೆ ಇದೆ. ಒಂದು ಕುಮಟಾ ರಸ್ತೆಯಿಂದ, ಇನ್ನೊಂದು ಸಿರ್ಸಿ ರಸ್ತೆಯಿಂದ. ಸೊ ಕುಮಟಾ ರಸ್ತೆಯಿಂದ ಬಂದರೆ ನೀವು ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಸೊ ಇಲ್ಲಿಂದ ಬರ್ತೀರಾ, ನೀವು ಯಾಣಕ್ಕೆ ರೀಚ್ ಆಗ್ತೀರಾ. ಸೊ ಸಿರ್ಸಿ ರಸ್ತೆಯಿಂದ ಬಂದರೆ ಸೊ ಈ ರೂಟಿಂದ ನೀವು ಬಂದು ಇಲ್ಲಿಗೆ ರೀಚ್ ಆಗ್ತೀರಾ. ಸೊ ನೀವು ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಾದಮೇಲೆ ಸೊ ನಿಮ್ಗೇನಾದರೂ ಸ್ನ್ಯಾಕ್ಸ್ ಏನಾದರೂ ತೊಗೋಬೇಕು ಏನಾದರೂ ಅಂತಂದರೆ ಇಲ್ಲೊಂದು ಅಂಗಡಿ ಇರುತ್ತೆ. ಕಾಸ್ಟ್ ಜಾಸ್ತಿ ಇರುತ್ತೆ, ಬಟ್ ನಿಮ್ಗೆ ಬೇಕಾದರೆ ಇಲ್ಲಿ ಬಂದು ತಿನ್ಬೋದು. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಏನೆಲ್ಲ ಇರುತ್ತೆ ನೋಡ್ಕೊಂಡು ಬರೋಣ. ಆ್ಯಂಡ್ ನಾವು ಇವಾಗ ದರ್ಶನ ಮಾಡ್ಕೊಂಡು ಬಂದ್ವಿ ಒಳಗಡೆ. ಸೊ ಒಳಗಡೆ ಮೊಬೈಲ್ ಅಲೋ ಇರಲಿಲ್ಲ, ಸೊ ಅಲ್ಲಿ ವಿಡಿಯೋ ಏನು ಮಾಡೋಕ್ಕೆ ಆಗಿಲ್ಲ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ವ,
ಸೊ ಇದು ದರ್ಶನ ಮಾಡ್ಕೊಂಡು ಬಂದ ತಕ್ಷಣ ಸೊ ಇಲ್ಲಿ ನಿಮಗೆ ಫಸ್ಟ್ ಯಾಣ ಕೇವ್ಸ್ ಕಾಣಿಸುತ್ತೆ. ಇದು ಭಸ್ಮಾಸುರ ಶಿವನ ಕುರಿತು ಹಲವಾರು ವರ್ಷಗಳಿಂದ ತಪಸ್ಸು ಮಾಡ್ತಾನೆ. ಸೊ ಏನಕ್ಕೆ? ಒಂದು ವರ ಪಡೆಯೋದಕ್ಕೆ. ಏನದು ವರ? ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವರು ಭಸ್ಮವಾಗಬೇಕು ಅಂತ. ಸೊ ಆಗ ಆ ತಪಸ್ಸಿನಿಂದ ಏನಾಗುತ್ತೆ, ಶಿವ ಪ್ರತ್ಯಕ್ಷ ಆಗಿ ಭಸ್ಮಾಸುರಿಗೆ ಒಂದು ವರ ಕೊಡ್ತಾನೆ. ಸೊ ಅದೇನು, ಯಾರ ತಲೆ ಮೇಲೆ ಕೈ ಇಟ್ಟಿರ್ತೀನೋ ಅವರು ಭಸ್ಮ ಆಗಬೇಕು ಅಂತ. ಸೊ ಇವಾಗ ಕೊಟ್ಟ ಮೇಲೆ ಸೊ ಭಸ್ಮಾಸುರ ಅದನ್ನ ಟೆಸ್ಟ್ ಮಾಡಬೇಕು ಅಂತ ಏನು ಮಾಡ್ತಾನೆ, ಶಿವನ ತಲೆ ಮೇಲೇ ಅದನ್ನ ಪ್ರಯೋಗ ಮಾಡೋಕ್ಕೆ ಹೋಗ್ತಾನೆ. ಸೊ ಆಗ ಶಿವ ಏನು ಮಾಡ್ತಾನೆ, ಓಡೋ ವಿಷ್ಣು ಇದನ್ನು ನೋಡಿ ಏನು ಮಾಡ್ತಾನೆ, ಮೋಹಿನಿ ಅವತಾರನ ತಾಳ್ತಾನೆ. ಸೊ ಮೋಹಿನಿ ಅವತಾರನ ತಾಳ್ಬಿಟ್ಟು ಭಸ್ಮಾಸುರನ ಜೊತೆ ನೃತ್ಯ ಮಾಡ್ತಾ ಮೋಹಿನಿ ತಲೆ ಮೇಲೆ ಕೈ ಇಟ್ಕೊತಾಳೆ. ಹಾಗೆ ಭಸ್ಮಾಸುರನು ಕೂಡ ತಲೆ ಮೇಲೆ ಕೈ ಇಟ್ಕೊತಾನೆ. ಆಗ ಭಸ್ಮಾಸುರ ಭಸ್ಮ ಆಗೋಗ್ತಾನೆ. ಸೊ ಇದು ಒಂದು ಕತೆ. ಆದರೆ ಇನ್ನೊಂದು ಕತೆ ಇದೆ. ಏನದು? ಬನ್ನಿ ತಿಳ್ಕೊಳ್ಳೋಣ. ಇನ್ನೊಂದು ಕತೆ ಏನು? ಸೊ ಪರಶುರಾಮನಿಗೆ ಶಿಶು ಹತ್ಯೆ ಶಾಪ ಇರುತ್ತೆ. ಸೊ ಆ ಶಾಪ ವಿಮೋಚನೆ ಮಾಡ್ಕೊಳೋಕ್ಕೋಸ್ಕರ ಹಲವಾರು ಹಿಮಾಲಯಕ್ಕೆಲ್ಲ ಹೋಗಿ ತಪಸ್ಸು ಮಾಡ್ತಾನೆ. ಅವನ ಶಾಪ ವಿಮೋಚನೆ ಆಗೋದೇ ಇಲ್ಲ. ಸೊ ಆಗ ನಾರಾಯಣ ಸಿಗ್ತಾನೆ. ಸೊ ನಾರಾಯಣ ಏನು ಹೇಳ್ತಾನೆ, ಸೊ ಇಲ್ಲೊಂದು ಸಹ್ಯಾದ್ರಿ ಬೆಟ್ಟ ಇದೆ, ಆ ಸಹ್ಯಾದ್ರಿ ಬೆಟ್ಟಕ್ಕೆ ಹೋಗಿ ನೀನು ತಪಸ್ಸು ಮಾಡು, ಧ್ಯಾನ ಮಾಡು, ನಿನ್ನ ಶಾಪ ವಿಮೋಚನೆ ಆಗುತ್ತೆ ಅಂತ. ಸೊ ಆಗ ಈ ಸಹ್ಯಾದ್ರಿ ಬೆಟ್ಟಕ್ಕೆ ಬಂದು ಅವನು ಧ್ಯಾನ ಮಾಡಿ ಸೊ ಇಲ್ಲಿ ಅವನ ಶಾಪ ವಿಮೋಚನೆ ಆಗುತ್ತೆ. ಸೊ ಮೊದಲು ಇಲ್ಲಿ ಸಹ್ಯಾದ್ರಿ ಬೆಟ್ಟ ಅಂತ ಇತ್ತು. ಸೊ ಕಾಲ ಪ್ರಮಾಣ ಸೊ ಸಾಕ್ತಾ ಈ ಸಹ್ಯಾದ್ರಿ ಬೆಟ್ಟ ಯಾಣ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗೆ ಇಲ್ಲಿ ಪರಶುರಾಮ ತಪಸ್ಸು ಮಾಡಿದಾನೆ. ಸೊ ಇಲ್ಲಿ ಎಷ್ಟೊಂದು ಜನ ತಪಸ್ಸು ಮಾಡೋದಕ್ಕೂ ಕೂಡ ಧ್ಯಾನ ಮಾಡೋದಕ್ಕೂ ಕೂಡ ಬರ್ತಾರೆ. ಸೊ ಇದು ಇನ್ನೊಂದು ಕತೆ. ಸೊ ಎರಡು ಕತೆ ಒಂದು ಕಡೆ ಆದರೆ ಸೊ ಇನ್ನೊಂದು ಕತೆ ಇದೆ. ಸೊ ಅದು ಸೈಂಟಿಫಿಕ್ ಕತೆ. ಸೊ ಏನದು? ಸೊ ಹಲವಾರು ವರ್ಷಗಳಿಂದ ಇಲ್ಲಿ ಜ್ವಾಲಾಮುಖಿ ಆಯಿತು. ಆ ಜ್ವಾಲಾಮುಖಿ ಸ್ಫೋಟದಿಂದ ಈ ಕೇವ್ಸ್ ಎಲ್ಲ ಉಟ್ಕೊಳ್ತು ಅಂತ ಸೈಂಟಿಫಿಕ್ ಆಗಿ ಹೇಳ್ತಾರೆ. ಸೊ ಇಲ್ಲಿ ಕೆಂಪು ಮಣ್ಣು ಕೂಡ ನೀವು ನೋಡ್ಬೋದು. ಈ ಕೆಂಪು ಮಣ್ಣೆಲ್ಲ ಹೇಗೆ, ಸೊ ಇಲ್ಲಿ ಭೂಕಂಪನ ಕೂಡ ಆಗಿರ್ಬೋದು ಅಂತ ಸೈಂಟಿಫಿಕ್ ಆಗಿ ಇದನ್ನು ಹೇಳ್ತಾರೆ. ಬಟ್ ಈ ಮೂರೂ ಕಥೆಯಲ್ಲಿ ಯಾವುದು ನಿಜ, ಯಾವುದು ಸುಳ್ಳು, ಯಾವುದಕ್ಕೂ ಪುರಾವೆ ಇಲ್ಲ. ಸೊ ನಿಮ್ಗೆ ಯಾವ್ದು ನಿಜ ಅನಿಸುತ್ತೆ ಅದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇಷ್ಟು ಯಾಣದ ಕಥೆ.